ನಮಸ್ಕಾರ. ಅದ್ಭುತ ನಡಿಗೆ ನ್ಯೂಸ್ಗೆ ಸ್ವಾಗತ. ವಾರ್ತೆಗಳ ಮುಖ್ಯಾಂಶಗಳು. ಗಂಗಾವತಿಯಲ್ಲಿ ಹಿಂದೂ ಮುಸ್ಲಿಂ ಭಾವೈಕ್ಯತೆಯ ಸಾರಿದ ಬೈಕ್ ರ್ಯಾಲಿ. ವಿಜೃಂಭಣೆಯಿಂದ ಜರುಗಿದ 80ನೇ ಸ್ವಾತಂತ್ರ್ಯ ದಿನಾಚರಣೆ. ಗಂಗಾವತಿ ನಗರದಲ್ಲಿ ಅಲ್ ವಕೀಲ್ ವೆಲ್ಫೇರ್ ಟ್ರಸ್ಟ್ ರಿಜಿ ಹಾಗೂ ಶ್ರೀ ಆದಿಜಗದ್ಗುರು ರೇಣುಕಾಚಾರ್ಯ ಸೇವಾ ಸಮಿತಿ ರಿಜಿ ಗಂಗಾವತಿ ಇವರ ಸಂಯುಕ್ತ ಆಶ್ರಯದಲ್ಲಿ 80ನೇ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ಹಿಂದೂ ಮುಸ್ಲಿಂ ಭಾವೈಕ್ಯತೆಯ ಸಂಕೇತವಾಗಿ ಬೈಕ್ ರ್ಯಾಲಿಯನ್ನು ಅತ್ಯಂತ ಸಡಗರದಿಂದ ಹಮ್ಮಿಕೊಳ್ಳಲಾಯಿತು. ಬೆಳಿಗ್ಗೆ 8:30ಕ್ಕೆ ಗಂಗಾವತಿ ಬಸ್ ನಿಲ್ದಾಣ ವೃತ್ತದಿಂದ ಆರಂಭವಾದ ಈ ಬೈಕ್ ರ್ಯಾಲಿಯು ನೀಲಕಂಠೇಶ್ವರ ವೃತ್ತ, ಕನಕದಾಸ ಸರ್ಕಲ್, ಜುಲೈನ ನಗರ ಮಾರ್ಗವಾಗಿ ಮಹಾರಾಣಾ ಪ್ರತಾಪ್ ಸರ್ಕಲ್ನಿಂದ ಪಿ ಇಸ್ಲಾಂಪುರ್ ಮಾರ್ಗವಾಗಿ ಸಾಗಿ ಗಾಂಧಿ ಸರ್ಕಲ್ ತಲುಪಿತು. ಬಳಿಕ ಮಹಾತ್ಮ ಗಾಂಧೀಜಿಯವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡುವ ಮೂಲಕ ರ್ಯಾಲಿಯನ್ನು ಯಶಸ್ವಿಯಾಗಿ ಮುಕ್ತಾಯಗೊಳಿಸಲಾಯಿತು. ಸ್ವಾತಂತ್ರ್ಯೋತ್ಸವರ ಈ ಸಂಭ್ರಮದಲ್ಲಿ ಹಿಂದೂ ಮುಸ್ಲಿಂ ಬಾಂಧವರು ಒಂದೇ ತಾರೆಯಡಿಯಲ್ಲಿ ಪಾಲ್ಗೊಂಡು ಭಾವೈಕ್ಯತೆಯನ್ನು ಮೆರೆದರು. ಈ ಸಂದರ್ಭದಲ್ಲಿ ಮಾತನಾಡಿದ ಮಾಜಿ ಕಾಡಾ ಅಧ್ಯಕ್ಷರಾದ ಎಚ್.ಆರ್. ಶ್ರೀನಾಥ್ ಅವರು, ಗಂಗಾವತಿ ಶಾಂತಿಪ್ರಿಯರ ನಾಡು ಮತ್ತು ಭಾವೈಕ್ಯತೆಯನ್ನು ಸಾರುವ ಬೀಡು ಎಂದು ಬಣ್ಣಿಸಿದರು. ಅಲ್ ವಕೀಲ್ ವೆಲ್ಫೇರ್ ಟ್ರಸ್ಟ್ನ ಅಧ್ಯಕ್ಷರಾದ ಅಜರ್ ಅನ್ಸಾರಿ ಮಾತನಾಡಿ, ದೇಶಕ್ಕೆ ಸ್ವಾತಂತ್ರ್ಯ ಬಂದು 80 ವರ್ಷಗಳು ಕಳೆದರೂ ದೇಶದಲ್ಲಿ ಇನ್ನೂ ಅನೇಕ ಸುಧಾರಣೆಗಳು ಆಗಬೇಕಿದೆ. ಭಾವೈಕ್ಯತೆಗೆ ಹೆಸರಾದ ಗಂಗಾವತಿಯಲ್ಲಿ ಸರ್ವ ಜನಾಂಗದವರು ಪರಸ್ಪರ ಪ್ರೀತಿ, ವಿಶ್ವಾಸ ಹಾಗೂ ನಾವು ನಮ್ಮವರು ಎನ್ನುವ ಭಾವನೆಯೊಂದಿಗೆ ಗಟ್ಟಿಯಾಗಿ ಮುನ್ನಡೆಯೋಣ ಎಂದು ದೃಢ ಸಂಕಲ್ಪ ವ್ಯಕ್ತಪಡಿಸಿದರು. ಕಾರ್ಯಕ್ರಮದಲ್ಲಿ ಅಲ್ ವಕೀಲ್ ವೆಲ್ಫೇರ್ ಟ್ರಸ್ಟ್ನ ಕಾರ್ಯದರ್ಶಿ ಇಸ್ಮಾಯಿಲ್ ಸಾಬ್ ಹಾಗೂ ಸರ್ವ ಸದಸ್ಯರು, ಶ್ರೀ ಆದಿಜಗದ್ಗುರು ರೇಣುಕಾಚಾರ್ಯ ಸೇವಾ ಸಮಿತಿಯ ಅಧ್ಯಕ್ಷರಾದ ಡಾ. ಶರಬಯ್ಯ, ಕಾರ್ಯದರ್ಶಿಗಳು ಮತ್ತು ಸಮಿತಿಯ ಪದಾಧಿಕಾರಿಗಳು ಹಾಗೂ ಸಾರ್ವಜನಿಕರು ಬೈಕ್ ರ್ಯಾಲಿಯಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಅದ್ಭುತ ನಡಿಗೆ ನ್ಯೂಸ್ ಇದು ನಿಮ್ಮ ಚಾನೆಲ್. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಸುದ್ದಿ ಮತ್ತು ಜಾಹೀರಾತಿಗಾಗಿ ಸಂಪರ್ಕಿಸಿ ಶರಣಪ್ಪ 9972261383. ಭಾರತ ದೇಶದ ಸ್ವಾತಂತ್ರ್ಯ ದಿವಸ ಅಂಗವಾಗಿ ಮತ್ತು ನಮ್ಮ ಗಂಗಾವತಿ ನಗರದಲ್ಲಿ ಹಿಂದೂ ಮುಸ್ಲಿಂ ಏಕ ತಾರೆಯಲ್ಲಿ ರ್ಯಾಲಿಯನ್ನು ಏರ್ಪಾಡು ಮಾಡಿದ್ದಾರೆ. ಭಾಳ ಸಂತೋಷದ ವಿಷಯ. ಯಾಕಂದರೆ ಒಂದು ದೇಶದ ಕೋಮುವಾದಿ ಶಕ್ತಿಗಳು ಯಾವುದೇ ಧರ್ಮ ಜಾತಿಯವರಿದ್ದರೂ ಕೂಡ ಒಂದು ದೇಶ ಭಾಳ ಮುಖ್ಯ. ಇವತ್ತು ಸ್ವತಂತ್ರಕ್ಕೆ ಹೋಗ್ತಕ್ಕಂಥದ್ದು ಹಿಂದೂಗಳು ಮುಸ್ಲಿಮ್ಸ್ ಎಲ್ಲ ಹೋರಾಟ ಮಾಡಿ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯವನ್ನು. ಅದರಿಂದ ಇದು ನೆನಪಿನೆಯಾಗಿ ಇವತ್ತು ಹಿಂದೂ ಮುಸ್ಲಿಂ ಸೇರಿಕೊಂಡು ಇವತ್ತು ನಮ್ಮ ಗಂಗಾವತಿ ನಗರದಲ್ಲಿ ಒಂದು ಭಾವೈಕ್ಯತೆ ಒಂದು ರ್ಯಾಲಿ ಇವತ್ತೇನು ಅಜರ್ ಅನ್ಸಾರಿ ಮತ್ತು ಶರಬಯ್ಯ ಅವರು ಎಲ್ಲರೂ ಸೇರಿಕೊಂಡು ಇವತ್ತು ಮಾಡ್ತಕ್ಕಂಥದ್ದು ನಮ್ಮ ಕಾಜಿ ಸಾಹೇಬ್ ಅವರ ಅಧ್ಯಕ್ಷತೆಯಲ್ಲಿ ಎಲ್ಲರೂ ಮಾಡ್ತಾಯಿದ್ದಾರೆ. ಇವತ್ತು ಈ ಸಂದೇಶ ಎಲ್ಲ ಕಡೆ ಹೋಗಲಿ, ಇಡೀ ಭಾರತ ದೇಶಕ್ಕೆ ಒಂದು ಭಾವೈಕ್ಯತೆ ಒಂದು ಸಂದೇಶ ಹೋಗಲಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿದ ನಮ್ಮೆಲ್ಲರಿಗೂ ಇನ್ನೊಮ್ಮೆ ಸ್ವತಂತ್ರ ಹಬ್ಬದ ಶುಭಾಶಯಗಳನ್ನು ಸಲ್ಲಿಸ ನಾಲ್ಕು ಮಾತು.